ಒಂದು ಕೆಲಸಕ್ಕೆ ಸೇರುವಾಗಲೂ ಮಕ್ಕಳನ್ನು ಕಳಿಸುವಾಗಲೂ ಪ್ರತಿಯೊಂದು ಕಡೆ ನಾವಿವತ್ತು ಧಾರ್ಮಿಕವಾದಂಥ ಪ್ರಜ್ಞೆಯನ್ನು ಇಟ್ಕೊಂಡೇ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಈ ಪ್ರಕರಣ ತರ್ತಾ ಇದೆ. ಹಾಗಾದರೆ ನಿಮ್ಮ ಸ್ಕೂಲ್ಗಳಿಗೆ ಮಕ್ಕಳನ್ನು ಹೇಗೆ, ಯಾವ ನಂಬಿಕೆಯಲ್ಲಿ ಕಳಿಸ್ಬೇಕು, ಯಾವ ಧೈರ್ಯದಲ್ಲಿ ಕಳಿಸ್ಬೇಕು? ನೀವು ಏನೇ ಮಾಡಿದರೂ ಕೂಡ ಹಾಗಾದರೆ ಪೋಷಕರು ಪ್ರಶ್ನಿಸುವಾಗಿಲ್ಲ ಅಂತ ಆಯ್ತಲ್ಲ. 15ನೇ ತಾರೀಕಿನ ರಾತ್ರಿ 12 ಗಂಟೆಗೆ ಇಂಟರ್ನೆಟ್ ಕಾಲ್ ಒಂದು ಬರುತ್ತೆ. ಅವರಿಗೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಲಾಗ್ತದೆ ಮತ್ತು ಬೆದರಿಕೆ ಹಾಕಲಾಗ್ತದೆ. ಆ ಕಾಣದ ಕೈಗಳು ಯಾವುದು ಅದನ್ನು ಹುಡುಕ್ಲಿಕ್ಕೆ ಈಗ ಪೊಲೀಸ್ ಇಲಾಖೆ ಹೊರಟಿದೆ. ಆದರೆ ಕವಿತಾ ಅವರಿಗೆ ನಿಜವಾಗಿಯೂ ನ್ಯಾಯ ಇಲ್ಲಿ ಸಿಗತ್ತೆಯೇ? ಅದಕ್ಕಾಗಿ ಹಿರಿಯರು ಹೇಳಿದಾರಲ್ಲ, ಏನು ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ, ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ? ವಾಟ್ಸಪ್ ಕಾಲು, ವಾಟ್ಸಪ್ ಮೆಸೇಜು ಇವೆಲ್ಲ ಮಾಡುವಂಥ ಈ ರಣಹೇಡಿ ಕೆಲಸ ಇದೆಯಲ್ಲ, ಇದಕ್ಕೆ ಸತ್ಯ ಹೇಳಬೇಕು ಅಂದರೆ ಜೆರೋಸಾ ಕಾನ್ವೆಂಟ್ ಸ್ಕೂಲಿನ ಆಡಳಿತ ಮಂಡಳಿ ಈಗ ಇದಕ್ಕೆ ಉತ್ತರ ಕೊಡಬೇಕು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜೆರೋಸಾ ಕಾನ್ವೆಂಟ್ ಸ್ಕೂಲು ಮತ್ತೆ ಸುದ್ದಿ ಮಾಡ್ತಾ ಇದೆ. ಅವರು ಉಲ್ಟಾ ಹೊಡೆದದ್ದು ಕಾಂಗ್ರೆಸ್ ಸರ್ಕಾರದ ಪ್ರೇರಿತ ಕೇಸನ್ನು ಬಿಜೆಪಿಯ ಶಾಸಕರ ಮೇಲೆ ಹಾಕಿದ್ದು, ಇಡೀ ವಿಧಾನಸಭೆಯಲ್ಲಿ ಅದು ದೊಡ್ಡ ಚರ್ಚೆಗೆ ಕಾರಣವಾದದ್ದು. ಐವನ್ ಡಿಸೋಜಾ ಬಂದು ಸಭಾಪತಿಗಳ ಹತ್ರ ವ್ಯಕ್ತಿಗತವಾಗಿ ಹಿಂದೂಗಳ ವಿರುದ್ಧ ಮತ್ತು ಶಾಸಕರ ವಿರುದ್ಧ ದೂರು ಕೊಟ್ಟದ್ದನ್ನು ಎಲ್ಲವನ್ನು ತಾವು ಗಮನಿಸ್ತಾ ಇದ್ದೀರಿ. ವೇದವಾಸ್ ಕಾಮತ್ ಮತ್ತು ಭರಸಿಟಿ ಶಾಸಕರು ಸೇರಿಕೊಂಡು ಶಾಲೆಯ ಶಿಕ್ಷಕರನ್ನು ಮಾರ್ಗೀಕರಿಸಿ ಅವರಿಗೆ ಇನ್ಸಲ್ಟ್ ಮಾಡಿ ಕ್ರೈಸ್ತ ಮಿಷನರಿಗಳ ಶಾಲೆಗಳನ್ನು ಬಹಿಷ್ಕಾರ ಮಾಡಬೇಕು, ಯಾರೋ ಕ್ರೈಸ್ತರು ಈ ರೀತಿ ಮಾಡಿದ್ದಾರೆ, ಅವರು ರಾಮನ ಬಗ್ಗೆ ಅವಹೇಳನೆ ಮಾಡಿದ್ದಾರೆ, ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಸಸ್ಪೆಂಡ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಬೆಳಗಿಂದ ಸಂಜೆವರೆಗೆ ಶಾಲೆಯ ಎದುರುಗಡೆ ನಿಂತು ಮಕ್ಕಳನ್ನು ಹೊರಗೆ ಕರೆಸಿ ಮಕ್ಕಳಿಗೆ ಶಿಕ್ಷಕರ ಎದುರಿನಲ್ಲಿ ನೀವು ಬಳೆ ಹಾಕಬಾರ್ದು ಅಂತ ಹೇಳೋಕ್ಕೆ ನೀವು ಯಾರು, ಕುಂಕುಮ ಹಾಕಬಾರ್ದು ಅಂತ ಹೇಳಲಿಕ್ಕೆ ನೀವು ಯಾರು, ನೀವು ರಾಮನ ಬಗ್ಗೆ ಬೋಧನೆ ಮಾಡ್ತಾ ಇದ್ದೀರಿ, ರಾಮನ ಬಗ್ಗೆ ನೀವು ದೇವರಿಲ್ಲ ಅಂತ ಬೋಧನೆ ಮಾಡ್ತೀರಿ, ಅದು ನೀವು ಯಾರು ಮಾಡ್ತೀರಿ, ನೀವು ಮಿಷನರಿಗಳು ಸೇರಿಕೊಂಡು ಹಿಂದೂ ಸಮಾಜವನ್ನು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಘೋರವಾದಂಥ ಅಪಾದನೆಯನ್ನು ಮಾಡಿದ್ದಾರೆ. ಮಾತವರದೆ ಕ್ರೈಸ್ತರು ಮುಸ್ಲಿಮರು ಅವರ ಜೊತೆ ಈ ಕ್ರೈಸ್ತರು ಮತ್ತು ಮುಸ್ಲಿಮರು ಈ ರೀತಿ ಹಿಂದೂಗಳ ಶಾಲೆಗಳಲ್ಲಿ ಮಾತಾಡಿದರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಓದುವಂಥ ಶಾಲೆ ಆ ದೇಗುಲದ ಮುಂದೆ ನಿಂತು ಇಲ್ಲಿ ಹಿಂದೂಗಳಿಗೂ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಅಂತ ವಿಂಗಡಣೆ ಮಾಡಿ ಬರುವಂಥ ಶಾಸಕರು ನಮಗೆ ಬೇಕಾ ಅಂತ ಹೇಳೋ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕ್ರಮದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಪೊಲೀಸರು ಈಗ ಅಲ್ಲಿ ಒಂದು ಭಯಾನಕವಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಕವಿತಾ ಅನ್ನುವಂಥ ಶಿಕ್ಷಕಿ ತನ್ನ ಮಗಳು 7ನೇ ಕ್ಲಾಸಲ್ಲಿ ಓದ್ತಾ ಇರುವಾಗ 7th A ಅಲ್ಲಿ ಪ್ರಭಾ ಅನ್ನುವ ಸಿಸ್ಟರು ಶಿಕ್ಷಕಿ ರಾಮನ ಬಗ್ಗೆ, ರಾಮನ ವಿಗ್ರಹದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ತುಚ್ಛವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದನ್ನು ಬಂದು ಹೇಳಿದಾಗ ಪೋಷಕರ ಸಂಘಟನೆಯ ಒಂದು ವಾಟ್ಸಪ್ಪಲ್ಲಿ ಅದನ್ನು ಚರ್ಚೆ ಮಾಡಿ ಪೋಷಕರೆಲ್ಲ ಸಂಘಟಿತರಾಗಿ ಶಾಲೆಯ ಶಿಕ್ಷಕಿಯ ವಿರುದ್ಧ ಪ್ರತಿಭಟಿಸಲಿಕ್ಕೆ ಮತ್ತು ಅದನ್ನು ಕೇಳಲಿಕ್ಕೆ ವಿಚಾರಿಸಲಿಕ್ಕೆ ಹೋದಾಗ ಅಲ್ಲಿ ಮಾಧ್ಯಮದವರು ಬಂದು ಪ್ರಶ್ನೆ ಮಾಡಿದಾಗ ಮಾಧ್ಯಮದ ಎದುರು ಕವಿತಾ ಅವರು ಮತ್ತು ಹಲವಾರು ಪೋಷಕರು ನಡೆದ ಘಟನೆಯನ್ನು ವಿವರಿಸಿದ್ದಾರೆ. ಆದರೆ ಇದೇ ಕವಿತಾ ಅವರ ಮೇಲೆ ಈಗ 15ನೇ ತಾರೀಕಿನ ರಾತ್ರಿ 12 ಗಂಟೆಗೆ ಇಂಟರ್ನೆಟ್ ಕಾಲ್ ಒಂದು ಬರುತ್ತೆ. ಅವರಿಗೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಲಾಗ್ತದೆ ಮತ್ತು ಬೆದರಿಕೆ ಹಾಕಲಾಗ್ತದೆ. ದುಬೈ, ಕತಾರ್ ಮತ್ತು ಬೇರೆ ಬೇರೆ ದೇಶಗಳಿಂದ, ಸೌದಿಯಿಂದ ಇಂಟರ್ನೆಟ್ ಕಾಲ್ಗಳು ಬರ್ತಾ ಇದೆ. ಅದರ ಜೊತೆಗೆ ಇಂಟರ್ನೆಟ್ನಲ್ಲಿ ಆ ಕಾಲ್ ಮಾಡಿದಂಥ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕವಿತಾ ಮತ್ತು ಅವರ ಗಂಡ ಹಾಗೆ ಮಗುವಿನ ಫೋಟೋವನ್ನು ಹಾಕಿ ಅವರ ನಂಬರ್ಗಳನ್ನು ಹಾಕಿ ಫೇಸ್ಬುಕ್ಕಿಂದ ಅವರ ನಂಬರನ್ನು ತೆಗೆದು ಹಾಕಿ ಇವರಿಗೆ ಈ ನಂಬರಿಗೆ ಅವರಿಗೆ ಕರೆ ಮಾಡಿ ಎಲ್ಲರೂ ಪ್ರಶ್ನಿಸಿ ಮತ್ತು ಬೆದರಿಸಿ ಅನ್ನುವಂಥ ಒಂದು ಕರೆಯನ್ನು ಕೊಡಲಾಗಿದೆ. ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಇದಕ್ಕಿಂತ ಇನ್ನೊಂದು ಅಂದರೆ ಕ್ರಿಶ್ಚಿಯನ್ ಸಂಘಟನೆಗಳು ಈ ವಿಷಯವನ್ನು ಎಷ್ಟರ ಮಟ್ಟಿಗೆ
ಒಂದು ಧಾರ್ಮಿಕವಾದಂಥ ನೆಲೆಯಲ್ಲಿ ತೆಗೆದುಕೊಂಡಿದ್ದಾವೆ ಅನ್ನೋದಕ್ಕೆ ಒಂದು ಪ್ರಬಲವಾದಂಥ ಸಾಕ್ಷ್ಯ ದೊರೆತಿದೆ. ತೊಕ್ಕೊಟ್ಟಿನಲ್ಲಿರುವಂಥ ಸೆಬಾಸ್ಟಿಯನ್ ಸ್ಕೂಲಲ್ಲಿ ಇದೇ ಕವಿತಾ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಅವರಿಗೆ ಯಾವುದೇ ರೀತಿಯ ಕಾರಣಗಳನ್ನು ಕೊಡದೇನೆ ನೀವು ನಮಗೆ ಇನ್ನು ಮುಂದೆ ಅಗತ್ಯ ಇಲ್ಲ ಅಂತ ಅವರನ್ನು ವಜಾ ಮಾಡಲಾಗಿದೆ. ಇಲ್ಲಿಯವರೆಗೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಯಾವುದೇ ದೋಷಗಳಿಲ್ಲದೇ, ಯಾವುದೇ ಆಕ್ಷೇಪಗಳಿಲ್ಲದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಕವಿತಾ ಅವರನ್ನು ಏಕಾಏಕಿ ಶಾಲೆಯಿಂದ ವಜಾ ಮಾಡಲಿಕ್ಕೆ ಜೆರೋಸಾ ಸ್ಕೂಲಿನ ಮೇಲೆ, ಪ್ರಭಾ ಅವರ ಮೇಲೆ ತನ್ನ ಮಗಳು ಬಂದು ಹೇಳಿದ್ದನ್ನು ಪ್ರಶ್ನಿಸಿದ್ದೇ ಕಾರಣ ಅನ್ನೋದಕ್ಕೆ ಇನ್ಯಾವುದೇ ಕಾರಣ ಬೇಕಾಗಿಲ್ಲ. ಹಿಂದೂ ಸಮುದಾಯ ಇದನ್ನು ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಏನು ಅಂತಂದರೆ, ಅಲ್ಪಸಂಖ್ಯಾತರ ತುಷ್ಟೀಕರಣದ ಒಂದು ಸರ್ಕಾರ ಇಲ್ಲಿದೆ, ನಮಗೆ ಕಾನೂನಿನ ಬೆಂಬಲ ಇದೆ, ನಮಗೆ ಸರ್ಕಾರದ ಬೆಂಬಲ ಇದೆ, ನಮಗೆ ಶಾಸಕರು ಮಂತ್ರಿಗಳ ಬೆಂಬಲ ಇದೆ, ಆದ್ದರಿಂದ ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವುದರ ಒಂದು ಸ್ಪಷ್ಟ ಸೂಚನೆ ಈ ಬೆದರಿಕೆ ಕರೆಗಳು. ಅದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕವಿತಾ ಅವರ ಬಗ್ಗೆ ಎಂಥ ಕೆಟ್ಟ ಭಾಷೆಯಲ್ಲಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಅಂತಂದರೆ ಅದನ್ನು ಕೇಳಲಿಕ್ಕೇ ಸಾಧ್ಯ ಇಲ್ಲ. ಅಂಥ ಒಂದು ದುಸ್ಥಿತಿಗೆ ಈ ಇಡೀದಾದಂಥ ಒಂದು ಸಮುದಾಯ ಇಳಿದಿದೆ ಅಂತಾದರೆ ಅದಕ್ಕಿಂತ ಖೇದ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ದುಷ್ಟಶಕ್ತಿ ಯಾವುದು? ಯಾರು ಇದಕ್ಕೆ ಪ್ರವೋಕ್ ಮಾಡ್ತಾ ಇದ್ದಾರೆ? ಇದರ ಹಿಂದಿರುವಂಥ ಇಡೀದಾದಂಥ ಒಂದು ಆ ಕಾಣದ ಕೈಗಳು ಯಾವುದು? ಅದನ್ನು ಹುಡುಕ್ಲಿಕ್ಕೆ ಈಗ ಪೊಲೀಸ್ ಇಲಾಖೆ ಹೊರಟಿದೆ. ಆದರೆ ಕವಿತಾ ಅವರಿಗೆ ನಿಜವಾಗಿಯೂ ನ್ಯಾಯ ಇಲ್ಲಿ ಸಿಗತ್ತೆಯೇ ಅನ್ನುವಂಥ ಒಂದು ಪ್ರಶ್ನೆ, ಇದು ಡಾಲರ್ ಪ್ರಶ್ನೆ. ಇದು ಯಾಕೆಂತಂದರೆ ಇಡೀ ಸರ್ಕಾರವೇ ಈ ಪ್ರಕರಣದಲ್ಲಿ ಜೆರೋಸಾ ಕಾನ್ವೆಂಟ್ ಸ್ಕೂಲಿನ ಪರವಾಗಿ ನಿಂತಿದೆ. ಕಾಂಗ್ರೆಸ್ಸಿನ ಪ್ರತಿಯೊಂದು ಹುರಿಯಾಳುಗಳು, ಮುಖಂಡರು ಹಿಂದೆ ಮುಂದೆ ನೋಡದೇನೆ ಇಲ್ಲಿ BJPಯವರು ಬಂದು ಧರ್ಮದ ದಂಗಲನ್ನು ಮಾಡಿದ್ದಾರೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ಮಧ್ಯೆ ಒಡೆಯುವ ಕೆಲಸವನ್ನು ಮಾಡಿದ್ದಾರೆ. ಜೆರೋಸಾ ಸ್ಕೂಲಿನ ಒಂದು ಸೌಹಾರ್ದ ವಾತಾವರಣವನ್ನು ಕದಡುವ ಕೆಲಸ ಮಾಡಿದ್ದಾರೆ. ಈ ರೀತಿಯ ಎಲ್ಲ ಆಪಾದನೆಗಳನ್ನು ಮಾಡಿ ಅಲ್ಲಿ ಕೇಸ್ ಹಾಕಲಾಗಿದೆ. ಹಾಗಾದರೆ ಕವಿತಾ ಅವರು ಒಂದು ಮಾತು ಹೇಳಿದರು, ಅದನ್ನು ನೀವು ಕೇಳಿಸ್ಕೋಬೋದು. ಮಾಧ್ಯಮದೊಟ್ಟಿಗೆ ಮಾತಾಡಿದರವರು ಏನು ಅಂತಂದರೆ, ನನ್ನ ಮಗಳು ಬಂದು ರಾಮನ ವಿಷಯದಲ್ಲಿ, ರಾಮನ ಮೂರ್ತಿಯ ವಿಷಯದಲ್ಲಿ, ಹಿಂದೂ ಧರ್ಮದ ವಿಷಯದಲ್ಲಿ ಪ್ರಭಾ ಅವರು ಅತ್ಯಂತ ಅವಹೇಳನಕಾರಿಯಾಗಿ ತುಚ್ಛೀಕರಣದಿಂದ ಮಾತಾಡಿದರು ಅಮ್ಮ ಅಂತ ಹೇಳಿದಾಗ ನಾನು ಅದನ್ನು ಕೇಳಿ ಸುಮ್ಮನುಳಿಯಬೇಕೇ? ನಮಗೆ ಧರ್ಮ ಪ್ರಜ್ಞೆ ಇಲ್ಲವೇ? ನಮ್ಮ ನಂಬಿಕೆ ಅಲ್ವೇ ಅದು? ನಮ್ಮ ನಂಬಿಕೆಯನ್ನು ಪ್ರಶ್ನಿಸಲಿಕ್ಕೆ ಇವರು ಯಾರು? ನಮ್ಮ ನಂಬಿಕೆಯ ಮೇಲೆ ಪ್ರಹಾರ ಮಾಡಲಿಕ್ಕೆ ಇವರು ಯಾರು? ಈ ಪ್ರಶ್ನೆಯನ್ನು ನಾನು ಕೇಳಿದ್ದು ತಪ್ಪೇ? ಆಯಿತು, ನನ್ನ ಒಬ್ಬಳೇ ಮಗಳು ಬಂದು ಹೇಳಿದ್ದಾದರೆ ಇದರಲ್ಲಿ ಏನೋ ಒಂದು ಬೇರೆ ಒಂದು ಹೂಟ ಇದೆ, ನಾವೇ ಕ್ರಿಯೇಟ್ ಮಾಡಿದ್ದು ಅಥವಾ ನಮಗೆ ದುರುದ್ದೇಶದಿಂದ ಮಾಡಿದ್ದು ಅಂತ ನೀವು ಭಾವಿಸ್ಬೋದಿತ್ತೇನು? ಆದರೆ 10 ರಿಂದ 12 ಮಕ್ಕಳು ಐ ವಿಟ್ನೆಸ್, ನನ್ನ ಮಗಳು ಏನು ಹೇಳಿದ್ದಾಳೋ ಅದನ್ನೇ ಸಂಪೂರ್ಣವಾಗಿ ಅವರು ಹೇಳಿದರು. ನಮ್ಮದು ಶಿಕ್ಷಕರ ಒಂದು ಕೂಟ ಇದೆ, ಪೋಷಕರದ್ದು, ಮಕ್ಕಳ ಪೋಷಕರದು ಒಂದು ಕೂಟ ಇದೆ. ಆ ಕೂಟದ ಎದುರು, ಶಾಲೆಯ ಗೇಟಿನ ಎದುರೇ ನಾವು ಮಕ್ಕಳನ್ನು ಪ್ರಶ್ನಿಸಿದ್ದೇವೆ. ಮಕ್ಕಳು ಅದಕ್ಕೆ ಸಂಪೂರ್ಣವಾಗಿ ನನ್ನ ಮಗಳು ಏನು ಹೇಳಿದ್ಲೋ ಅದೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪ್ರಭಾ ಅವರು ಇವತ್ತು ಹೇಳಲೇ ಇಲ್ಲ, ನಿಂದನೆ ಮಾಡಲೇ ಇಲ್ಲ, ಅದೆಲ್ಲವೂ ಒಂದು ಕ್ರಿಯೇಟಿವ್ ಅಂತ ಇವತ್ತೇನು ಕೇಸ್ ಹಾಕಿದಾರಲ್ಲ ಜೆರೋಸಾ ಕಾನ್ವೆಂಟ್ ಸ್ಕೂಲಿನ ಆಡಳಿತ ಮಂಡಳಿ, ಅದಕ್ಕೆ ಪ್ರಭಾ ಅವರು ಸಾರ್ವಜನಿಕವಾಗಿ ಉತ್ತರ ಕೊಡುವಲ್ಲಿವರೆಗೆ ನಾವು ವಿರಮಿಸುವುದಿಲ್ಲ, ಅದು ಯಾವುದೇ ಕರೆ ಬಂದರೂ ನಾವು ಹೆದರುವುದಿಲ್ಲ ಅಂತ ಕವಿತಾ ಅವರು ಹೇಳಿದ್ದಾರೆ. ಪೋಷಕರು ಒಗ್ಗಟ್ಟಿನಿಂದಿದ್ದಾರೆ. ಆದರೆ ನ್ಯಾಯದ ಮಾರ್ಗದಲ್ಲಿ ಹೋಗುವುದು ಬೇರೆ, ಅನ್ಯಾಯದ ಮಾರ್ಗದಲ್ಲಿ, ಬೆದರಿಕೆಯ ಮಾರ್ಗದಲ್ಲಿ ನಿಮ್ಮನ್ನು ಕೊಲ್ತೇವೆ ಅನ್ನುವಂಥ ವಾಟ್ಸಪ್ ಕಾಲು, ವಾಟ್ಸಪ್ ಮೆಸೇಜು ಇವೆಲ್ಲ ಮಾಡುವಂಥ ಈ ರಣಹೇಡಿ ಕೆಲಸ ಇದೆಯಲ್ಲ, ಇದಕ್ಕೆ ಸತ್ಯ ಹೇಳಬೇಕು ಅಂದರೆ ಜೆರೋಸಾ ಕಾನ್ವೆಂಟ್ ಸ್ಕೂಲಿನ ಆಡಳಿತ ಮಂಡಳಿ ಈಗ ಇದಕ್ಕೆ ಉತ್ತರ ಕೊಡಬೇಕು.
ಹಾಗಾದರೆ ಇವರ ಒಂದು ಮೌನ ಅವರಿಗೆ ಪ್ರೇರಕವಾದಂಥ ಒಂದು ಶಕ್ತಿಯಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಇಲ್ಲ, ಇಂಥ ಕರೆಗಳನ್ನು ನೀವು ಮಾಡಿಕೊಡುದು, ನಾವು ಅದನ್ನು ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದು ನಾವು ಹೋರಾಟಕ್ಕೆ ಇಳಿದಿದ್ದೇವೆ, ಇವತ್ತು ಕೇಸ್ ಮಾಡಿದ್ದೇವೆ, ಇದರ ವಿಚಾರಣೆ ನಡೀತದೆ, ನೀವು ಯಾಕೆ ಕವಿತಾ ಅವರಿಗೆ ಈ ಥರ ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಸಾರ್ವಜನಿಕವಾಗಿ ಇವತ್ತಿನವರೆಗೂ ಜರೋಸಾ ಕಾನ್ವೆಂಟ್ ಆಡಳಿತ ಮಂಡಳಿ ಹೇಳಲಿಲ್ಲ. ಯಾಕೆ? ಮತ್ತು ಅವರು ಯಾವುದೇ ಕಾರ್ಯಕಾರಣವನ್ನು ಕೊಡದೇನೆ ಕ್ರಿಶ್ಚಿಯನ್ ಸಂಸ್ಥೆಯಿಂದ, ಸೆಬೆಸ್ಟಿಯನ್ ಸ್ಕೂಲಿಂದ ಅವರನ್ನು ಯಾವ ಕಾರಣಕ್ಕಾಗಿ, ಹೇಗೆ ಅವರನ್ನು ವಜಾ ಮಾಡಿದಿರಿ? ಅಂದರೆ ಇನ್ನು ಮುಂದೆ ಯಾವುದೇ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅನ್ಯ ಧರ್ಮೀಯರು ನಿಮ್ಮ ಎಲ್ಲ ದಬ್ಬಾಳಿಕೆಯನ್ನು, ಅವರಿಗೆ ಕೆಲಸ ಬೇಕು ಅಂತಾದರೆ ಅದನ್ನು ಒಪ್ಪಿಕೊಂಡು, ಸಹಿಸಿಕೊಂಡು, ತಗ್ಗಿಕೊಂಡು, ಬಗ್ಗಿಕೊಂಡು ನಡೆಯಬೇಕೇ? ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದುವ ಯಾವುದೇ ಮಕ್ಕಳಿಗೆ ಯಾವುದೇ ಅನ್ಯಾಯ ಆದರೂ ಕೂಡ ಸಂಘಟಿತವಾಗಿ ಹೋಗಿ ಅಥವಾ ವ್ಯಕ್ತಿಗತವಾಗಿ ಹೋಗಿ ಪ್ರಶ್ನಿಸಬಾರದೇನು? ಇದೇ ರಾಮನಿಗೆ, ಇದೇ ಕೃಷ್ಣನಿಗೆ, ಇದೇ ಹಿಂದೂ ಧರ್ಮಕ್ಕೆ, ಇದೇ ನಾಗನಿಗೆ ಅವಮಾನ ಮಾಡುವಂಥ ಪ್ರಭಾ ಅಂತವರ ಸಿಸ್ಟರ್ ಮಾಡುವಂಥ ಈ ಕೆಲಸವನ್ನು ಯೇಸು ಕ್ರಿಸ್ತನಿಗೋ ಮಹಮ್ಮದರಿಗೋ ಯಾರಾದರೂ ಮಾಡಿದ್ದಿದ್ರೆ ಇದನ್ನು ಸಹಿಸ್ತಿದ್ದೀರಾ ನೀವು? ನಿಮಗೆ ಒಂದು ಧರ್ಮದ ಪ್ರಜ್ಞೆ ಯಾವ ಲೆವೆಲಲ್ಲಿ ಇದೆ ಅಂದರೆ, ಜರೋಸಾ ಸ್ಕೂಲಲ್ಲಾದಂಥ ಈ ಘಟನೆಗೆ ಸೆಬೆಸ್ಟಿಯನ್ ಸ್ಕೂಲ್ನಲ್ಲಿ ಕವಿತಾ ಅವರನ್ನು ವಜಾ ಮಾಡುವ ಮೂಲಕ ನೀವು ಸೇಡು ತೀರಿಸ್ಕೊಳ್ತೀರಿ. ನಿಮ್ಮ ಇಡೀದಾದಂಥ ಒಂದು ಧಾರ್ಮಿಕ ಸಂಘಟನೆಯನ್ನು, ಅದರ ಬಿಗುವನ್ನು, ಪಟ್ಟನ್ನು ಸಾರ್ವಜನಿಕವಾಗಿ ನೀವು ಪ್ರದರ್ಶನ ಮಾಡ್ತೀರಿ. ಇದು ಕೊನೆಗೆ ಏನನ್ನು ಹೇಳುತ್ತೆ? ಹಾಗಾದರೆ ಏನನ್ನು ತೋರಿಸ್ತಾ ಇದು? ಇದು ಧರ್ಮ ಸಾಮರಸ್ಯವನ್ನು ಕೆಡಿಸುವ ಪ್ರಶ್ನೆ ಅಲ್ವಾ? ಇದು ಪ್ರಶ್ನಿಸುವುದು ಇದೇ ರಾಜ್ಯ ಸರ್ಕಾರ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನು ಬದಲಾಯಿಸಿ, ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸುವವರಿಗೆ ಸಿಗುವ ಮಾನ ಮರ್ಯಾದೆ ಏನು? ಸರ್ಕಾರಕ್ಕೆ ಪ್ರಶ್ನೆ ಕೇಳಬೇಕಾಗಿದೆ. ಪ್ರಶ್ನಿಸಿದ್ದು ಕವಿತಾ ಅವರು ಪ್ರಶ್ನಿಸಿದ್ದು, ನಮ್ಮ ಮಕ್ಕಳು ಬಂದು ಹೇಳ್ತಾ ಇದ್ದಾರೆ, ನಮ್ಮ ಧರ್ಮದ ಧಾರ್ಮಿಕ ಭಾವನೆಗೆ, ನಮ್ಮ ನಂಬಿಕೆಗೆ, ನಮ್ಮ ರಾಮನಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ, ಇದು ಸರಿಯೇ ಅಂತ ಪ್ರಶ್ನಿಸಿದ್ದಕ್ಕೆ ಇವತ್ತು ಕೊಲೆ ಬೆದರಿಕೆ, ಸೆಬಾಸ್ಟಿಯನ್ ಸ್ಕೂಲಿಂದ ಅವರನ್ನು ವಜಾ ಮಾಡುವಿಕೆ. ಯಾವ ದೇಶದಲ್ಲಿದ್ದೇವೆ ನಾವು? ಪ್ರಜಾಪ್ರಭುತ್ವದ ದೇಶದಲ್ಲಿದ್ದೇವೋ? ಸಂವಿಧಾನಾತ್ಮಕವಾಗಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಹಾಗಾದರೆ ಪ್ರಶ್ನಿಸುವುದು ಯಾವ ಸ್ವಾತಂತ್ರ್ಯ? ಪ್ರಶ್ನಿಸಬಾರ್ದ? ಪ್ರಶ್ನಿಸಿದರೆ ಈ ಸಂಘಟನಾತ್ಮಕವಾಗಿ ಒಂದು ಧರ್ಮದ ನೆಲೆಯಲ್ಲಿ ಈ ರೀತಿಯ ಶಿಕ್ಷೆ ಮತ್ತು ಒಳಹೂಟ, ಒಳಪೆಟ್ಟು ಸಿಗುತ್ತೆ ಅಂತ ಆದರೆ ಮುಂದಿನ ಕಥೆ ಏನು? ಹಾಗಾದರೆ ನಿಮ್ಮ ಸ್ಕೂಲ್ಗಳಿಗೆ ಮಕ್ಕಳನ್ನು ಹೇಗೆ, ಯಾವ ನಂಬಿಕೆಯಲ್ಲಿ ಕಳಿಸ್ಬೇಕು, ಯಾವ ಧೈರ್ಯದಲ್ಲಿ ಕಳಿಸ್ಬೇಕು? ನೀವು ಏನೇ ಮಾಡಿದರೂ ಕೂಡ ಹಾಗಾದರೆ ಪೋಷಕರು ಪ್ರಶ್ನಿಸುವಾಗಿಲ್ಲ ಅಂತ ಆಯ್ತಲ್ಲ. ಪ್ರಶ್ನಿಸಿದರೆ ಏನಾಗುತ್ತೆ? ಇವತ್ತು ಕವಿತಾ ಅವ್ರಿಗಾದಾಗತ್ತೆ, ಅವರ ಇಡೀ ಕುಟುಂಬದ ಫೋಟೋ ಹಾಕಲಾಗತ್ತೆ, ಫೋನ್ ನಂಬರ್ ಹಾಕಲಾಗತ್ತೆ, ಅವರ ಖಾಸಗಿ ಬದುಕನ್ನು ಡಿಸ್ಟರ್ಬ್ ಮಾಡಲಾಗತ್ತೆ. ಸರ್ಕಾರ ಸರ್ವಧರ್ಮವನ್ನು ನಾವು ಸಮಾನವಾಗಿ ನೋಡ್ತೇವೆ, ಒಂದು ಶಾಂತಿಯ ತೋಟ ಇದು, ಶಾಂತಿಯನ್ನು ಕಾಪಾಡ್ತೇವೆ, ಈ ಥರ ಬೊಗಳೆ ಬಿಡ್ತಿರಲ್ಲ. ಇವತ್ತು ಕವಿತಾ ಅವರಿಗೆ ನೀವು ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ನಿಮ್ಮದು. ಈ ಬೆದರಿಕೆ ಕರೆಗಳಿಗೆ ಬಂದಾಗಲೂ ಕೂಡ ಜರೋಸಾ ಕಾನ್ವೆಂಟ್ನ ಆಡಳಿತ ಮಂಡಳಿ ತುಟಿ ಪಿಟಕ್ಕಲ್ತಾ ಇಲ್ಲ. ಯಾಕೆ? ಸೆಬಾಸ್ಟಿಯನ್ ಸ್ಕೂಲಿಂದ ಶಿಕ್ಷಕಿ ಕವಿತಾ ಅವರನ್ನು ವಿನಾಕಾರಣ ಅವರನ್ನು ವಜಾ ಮಾಡಿದ್ದಕ್ಕೆ ಇದೇ ಜರೋಸಾ ಕಾನ್ವೆಂಟ್ ಸ್ಕೂಲಿನ ಆಡಳಿತ ಮಂಡಳಿ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಸ್ಕೂಲಲ್ಲಿ ಆದ ಘಟನೆಗೆ ನಾವೇ ಅದನ್ನು ನೋಡ್ಕೊಳ್ತೇವೆ. ಇನ್ನೊಂದು ಇಲ್ಲಿ ಬಡಿದ್ರೆ ಅಥವಾ ಇಲ್ಲಿ ತಟ್ಟಿದರೆ ಅಲ್ಲಿ ಮುಟ್ಟುವುದು ಹೇಗೆ? ಅದು ಅಂದರೆ ನಿಮ್ಮ ಇಡೀ ಸಂಸ್ಥೆ ಸಾಂಘಿಕವಾಗಿ ಒಗ್ಗಟ್ಟಿನಿಂದ ಇದೆ. ನಿಮ್ಮನ್ನು ನಾವು ಪ್ರಶ್ನೆ ಮಾಡಬಾರ್ದು. ಪ್ರಶ್ನಿಸಿದರೆ ಏನಾಗುತ್ತೆ? ಕವಿತಾ ಅವ್ರಿಗೆ ಆದಂಗಾಗತ್ತೆ, ಬೆದರಿಕೆ ಕರೆಗಳು ಬರ್ತವೆ, ನಿಮ್ಮನ್ನು ಸಂಸ್ಥೆಯಿಂದ ವಜಾ ಮಾಡ್ತೇವೆ. ಹಾಗಾದರೆ ಇವತ್ತೇನು, ಇನ್ನು ಮುಂದೆ ಏನು ಮಾಡಬೇಕು? ಹಿಂದೂಗಳು ಕ್ರಿಶ್ಚಿಯನ್ ಸ್ಕೂಲಿಗೆ ಕೆಲಸಕ್ಕೂ ಹೋಗಬಾರ್ದು, ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸಬಾರ್ದು. ಇದನ್ನು ನೀವು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ.
ಯಾಕೆ ಅಂತಂದರೆ ನಿಮ್ಮನ್ನು ಪ್ರಶ್ನಿಸಬಾರದು. ಪ್ರಶ್ನಿಸಿದರೆ ಸಾವಿನ ಬೆದರಿಕೆ, ಪ್ರಶ್ನಿಸಿದರೆ ಕೆಲಸವನ್ನು ತೆಗಿತೀರಿ, ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೀರಿ. BJP, ಕಾಂಗ್ರೆಸ್ಸು, ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮ ಅಂತೇಳಿ ನೀವು ಧರ್ಮದ ಅಸ್ತ್ರವನ್ನು ಹಿಡಿತೀರಿ. ಅಂದರೆ ನೀವು ಹಿಂದೂ ಧರ್ಮವನ್ನು ಅವಮಾನ ಮಾಡಿದ್ರೂ ಸುಮ್ಮನುಳಿಬೇಕು, ರಾಮನನ್ನು ಅವಮಾನ ಮಾಡಿದ್ರೂ ಸುಮ್ಮನುಳಿಬೇಕು, ನಾಗನನ್ನು ಅವಮಾನ ಮಾಡಿದ್ರೂ ಸುಮ್ಮನುಳಿಬೇಕು. ನಿಮ್ಮ ಧರ್ಮಕ್ಕೆ ಯಾವುದೇ ರೀತಿಯ ಅಸ್ತಿತ್ವವೇ ಇಲ್ಲ ಅಂತ ಹೇಳಿದರೂ ತಲೆ ಬಗ್ಗಿಸ್ಕೊಂಡು ನಮ್ಮ ಮಕ್ಕಳು ಕೇಳ್ಕೊಂಡು ಬರಬೇಕು ಅಲ್ಲ? ಏನಿದು? ಯಾವ ಕಾಲದಲ್ಲಿದ್ದೀರಿ? ಯಾವ ದೇಶದಲ್ಲಿದ್ದೀರಿ? ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಕೊನೆಗೂ? ಇದಕ್ಕೂ ಕೂಡ ಕಾಂಗ್ರೆಸ್ಸು ಮತ ಬ್ಯಾಂಕಿಗಾಗಿ ಧರ್ಮದ ಪ್ರಜ್ಞೆಯನ್ನು ಇಟ್ಕೊಂಡು ವಿಚಾರಿಸದೇನೆ, ವಿಚಾರಣೆಯನ್ನು ಮಾಡದೇನೆ, ಸತ್ಯಾಸತ್ಯತೆಯನ್ನು ಅರಿಯದೇನೆ ವಿಚಾರಣೆಯ ನಾಟಕವನ್ನು ಮಾಡಿ ಏಕಾಏಕಿ ಕೇಸನ್ನು ಜಡಿತದೆ ಮತ್ತು ಏಕಮುಖವಾಗಿ ಹಿಂದೂಗಳೇ ಇಲ್ಲಿ ಹೋಗಿ ಪ್ರವೋಕ್ ಮಾಡಿದ್ದಾರೆ, ಶಾಲಾ ವಾತಾವರಣವನ್ನು ಕೆಡಿಸಿದ್ದಾರೆ ಅನ್ನುವಂಥ ತೀರ್ಮಾನಕ್ಕೆ ಬರ್ತೀರಿ ಅಂತಾದರೆ ಬೇಲಿಯೇ ಎದ್ದು ಹೊಲಮೆಂದರೆ. ಅದಕ್ಕಾಗಿ ಹಿರಿಯರು ಹೇಳಿದಾರಲ್ಲ, ಏನು, ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ, ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ. ಕಾಪಾಡುವ ಕೈಗಳೇ ಬೆಂಕಿಯನ್ನು ಇಕ್ಕುವುದಾದರೆ, ಕಾಪಾಡುವ ಕೈಗಳೇ ಕೊರಳನ್ನು ಕತ್ತರಿಸುವುದಾದರೆ ಕೊನೆಗೂ ರಕ್ಷಣೆಯ ಮಾತೆಲ್ಲಿ? ಏನು ಮಾಡಬೇಕು? ಒಂದು ಕಡೆ ಸರ್ಕಾರ ಸಂಘಟಿತವಾಗಿದೆ, ಕಾಂಗ್ರೆಸ್ಸು ಸಂಪೂರ್ಣವಾಗಿ ಜರೋಸಾ ಕಾನ್ವೆಂಟ್ ಸ್ಕೂಲಿನ ಆಡಳಿತ ಮಂಡಳಿಯನ್ನು ಸಪೋರ್ಟ್ ಮಾಡ್ತಾ ಇದೆ. ಸ್ಥಳೀಯ ಎಲ್ಲ ಕಾಂಗ್ರೆಸ್ ಮುಖಂಡರು ಅವರ ಬೆನ್ನಿಗೆ ನಿಂತಿದ್ದಾರೆ. ಅದನ್ನು ಪ್ರಶ್ನಿಸಿದವರು ಇವತ್ತು ಜೀವ ಬೆದರಿಕೆಯನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ಪ್ರಶ್ನಿಸಿದವರು ಇವತ್ತು ಕೆಲಸವನ್ನು ಕಳ್ಕೊಳ್ತಾರೆ. ಅದನ್ನು ಪ್ರಶ್ನಿಸಿದವರು ವಿದೇಶಿ ಈ ಅನೂಹ್ಯ ಟೆರರಿಸ್ಟ್ಗಳು ಅಥವಾ ಭಯೋತ್ಪಾದಕರು ಯಾರು ಅಂತ ಗೊತ್ತಿಲ್ಲ, ಅವರ ಇಡೀದಾದಂಥ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಅಂತ ಆದರೆ ಕೊನೆಗೂ ಧರ್ಮದ ಪ್ರಜ್ಞೆ, ಸಾತ್ವಿಕತೆ ಎಲ್ಲಿಗೆ ಹೋಯಿತು? ಎಲ್ಲಿಗೆ ಮುಟ್ತಾ ಇದೆ? ಇನ್ನೊಂದು ಧರ್ಮದ ಇಡೀದಾದಂಥ ರಕ್ತಪಿಪಾಸು ಭಯೋತ್ಪಾದಕತೆಯ ರಾಕ್ಷಸ ರೂಪವನ್ನು ವಿಶ್ವವೂ ಭಾರತವೂ ಎದುರಿಸ್ತಾ ಇದೆ ಪಾಕಿಸ್ತಾನದ ಮೂಲದಿಂದ. ಈಗ ನಮ್ಮ ಮಧ್ಯೆ ಅಣ್ಣತಮ್ಮದಿಕ್ಕಳ ಹಾಗೆ, ಅಕ್ಕ ತಂಗಿಯರ ಹಾಗೆ ಶಿಕ್ಷಣ ಸಂಸ್ಥೆಗಳಲ್ಲಿ, ಸೇವಾ ಸಂಸ್ಥೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಎಲ್ಲ ನಾವೆಲ್ಲರೂ ಒಂದಾಗಿ ಬದುಕ್ತಾ ಇರುವಂಥ ಈ ಚರ್ಚಿನ ಸಂಸ್ಕೃತಿಯು ಕೂಡ, ಕ್ರಿಶ್ಚಿಯನ್ ಸಂಸ್ಕೃತಿಯು ಕೂಡ ಹಾಗಾದರೆ ಇವತ್ತು ಹಿಂದೂ ಧರ್ಮದ ಎದುರು ಟೊಂಕ ಕಟ್ತಾ ಇದೆಯೇ? ಹಿಂದೂ ಧರ್ಮದ ಎದುರು ಸಂಘಟಿತವಾಗಿ ನಿಲ್ತಾ ಇದೆಯೇ? ಈ ಪ್ರಶ್ನೆ ಗಂಭೀರವಾಗಿ ಕಾಡ್ತಾ ಇದೆ. ಅದು ಕವಿತಾ ಅವರ ಮೇಲೆ ಆಗಬಹುದಾದ, ಆಗ್ತಾ ಇರುವ ಅಮಾನುಷ ದಾಳಿಯ, ಅಮಾನುಷ ಫೋನ್ ಕಾಲ್ಗಳ, ಅಮಾನುಷ ಆಡಿಯೋಗಳ ಮತ್ತು ಅವರನ್ನು ಸಂಸ್ಥೆಯಿಂದ ವಜಾ ಮಾಡಿದ ಪ್ರಕರಣ, ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಸಾತ್ವಿಕ ಕ್ರಿಶ್ಚಿಯನ್ ಸಮುದಾಯ ಕೂಡ ಬೇರೆ ರೀತಿಯ ಮನೋಭಾವವನ್ನು ಬೆಳೆಸ್ಕೊಳ್ತಾ ಇದೆಯೇನೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ಗಂಭೀರವಾಗಿ ಕಾಡ್ತಾ ಇದೆ, ಗಂಭೀರವಾಗಿ ಹುಟ್ಟುಹಾಕಿದೆ. ಇದನ್ನು ಸರ್ಕಾರ ಸರಿಯಾಗಿ ನಿಭಾಯಿಸದೇ ಇದ್ದರೆ ಕವಿತಾ ಅವರ ಮೇಲೆ ಇವತ್ತು ಆಗ್ತಾ ಇರುವಂಥ ಈ ಅಮಾನುಷ ದಾಳಿಯನ್ನು, ಅನೂಹ್ಯ ಕೈಗಳು ಅವರನ್ನು ಕೊಲೆ ಮಾಡ್ತೇವೆ ಅಂತ ಹೊರಟಂಥ ಈ ಸಂದರ್ಭದಲ್ಲಿ ಅವರಿಗೆ ನಿಜವಾದ ರಕ್ಷಣೆಯನ್ನು ಕೊಡದೇ ಇದ್ದರೆ, ನಿಜವಾದ ಆ ಥರದ ಕಾಲ್ ಮಾಡುವಂಥ ಆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಆ ಜಾಲವನ್ನು ಭೇದಿಸದೇ ಇದ್ದರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಾವು ಈ ಧರ್ಮದ ಮಧ್ಯೆಯ ಈ ಕಲಹವನ್ನು ವಿಸ್ತೃತವಾದಂಥ, ವ್ಯಾಪಕವಾದಂಥ ರೂಪದಲ್ಲಿ ನೋಡಬೇಕಾಗಬಹುದೇನೋ. ಯಾಕೆಂತಂದರೆ ಒಂದು ಧಾರ್ಮಿಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಸಂಘಟಿತವಾಗಿ ಪ್ರಶ್ನಿಸಿದವರನ್ನೇ ಬಾಯಿ ಮುಚ್ಚಿಸುವ ಮತ್ತು ಕೊರಳು ಕತ್ತರಿಸುವ ಮಟ್ಟಕ್ಕೆ ಸಂಘಟಿತವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವ್ಯಾವುದೋ ರೀತಿಯಲ್ಲಿ ಮುಗಿಬೀಳ್ತವೆ ಅಂತಾದರೆ ನಮ್ಮ ಮಕ್ಕಳನ್ನು ಯಾವ ಸ್ಕೂಲಿಗೆ ಕಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು.
ಒಂದು ಕೆಲಸಕ್ಕೆ ಸೇರುವಾಗಲೂ ಮಕ್ಕಳನ್ನು ಕಳಿಸುವಾಗಲೂ ಪ್ರತಿಯೊಂದು ಕಡೆ ನಾವಿವತ್ತು ಧಾರ್ಮಿಕವಾದಂಥ ಪ್ರಜ್ಞೆಯನ್ನು ಇಟ್ಕೊಂಡೇ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಈ ಪ್ರಕರಣ ತರ್ತಾ ಇದೆ. ಇದು ಅತ್ಯಂತ ಭೀಭತ್ಸವಾದದ್ದು, ಭಯಾನಕವಾದದ್ದು. ಖಂಡಿತವಾಗಿಯೂ. ನಮಸ್ತೆ.